ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಈ ವಿಡಿಯೋನ ನಾನು ಒಂದು ಫುಲ್ ಎಡಿಟಿಂಗಲ್ಲಿ ಒಂದು ಫುಲ್ ಸಿನಿಮ್ಯಾಟಿಕ್ ವಿಡಿಯೋ ಥರ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಪಕ್ಕಾ ಒಂದು ಐಡಿಯಾ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ಲಿ ಮಾಡಿರೋದಂದರೆ UB City ಮಾಲ್ ಬೆಂಗಳೂರಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಮಾಲು. ಅಲ್ಲಿ ನೋಡಿದ್ರೆ ವಿಜಯ್ ಮಲ್ಯ ಇದಾರಲ್ವ, ಅವ್ರ ಮನೆಯೂ ಕಾಣಿಸುತ್ತೆ. ಅದೆಲ್ಲ ಝೂಮ್ ಮಾಡಿ ಹಾಕಿದ್ದೀನಿ ವಿಡಿಯೋದಲ್ಲಿ, ಫುಲ್ಲಾಗಿ ನೋಡಿ. ವಿಡಿಯೋ ನಾನು ಆ್ಯಕ್ಚುಲಿ ಫ್ರೀ ಇದ್ದೆ, ಒಂದು ವಿಡಿಯೋ ಮಾಡೋಣ ಅಂತ UB City ಮಾಲ್ಗೆ ಹೋಗಿದ್ದೆ. ಮಾಲ್ ಮಾತ್ರ ಸಖತ್ತಾಗಿತ್ತು. ಯಾವ ರೇಂಜಿಗೆ ಅಂದರೆ ಒಂದು ಫಾರಿನ್ ಟ್ರಿಪ್ ಹೋಗಿರೋ ಥರ ಫೀಲ್ ಬಂತು ನನಗೆ. ಸಚ್ ಎ ಗ್ರೇಟ್ ಮೂಮೆಂಟ್, ತುಂಬ ಸೂಪರಾಗಿತ್ತು. ನೀವು ಫ್ರೀ ಇದ್ದರೆ ಹೋಗಿ ಬನ್ನಿರಿ. ವಿಡಿಯೋನ ಫುಲ್ಲಾಗಿ ನೋಡಿರಿ ದಯವಿಟ್ಟು. ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ಫಸ್ಟ್ ನೋಡಿಬಿಟ್ಟು ನನಗೆ ಹೇಳಿ. ಆ್ಯಕ್ಚುಲಿ ವಿಡಿಯೋನ ತುಂಬ ಶಾರ್ಟ್ಸ್ನ ಹಾಕಿದ್ದೀನಿ ನಾನು, ಬಟ್ ಇದು ಫುಲ್ ವಿಡಿಯೋ. ಅವತ್ತು ಫಸ್ಟ್ ಆಚೆ ಬಂದೆ, MG ರೋಡ್ ಕಡೆಯಿಂದ ಕಪ್ಪನ್ ಪಾರ್ಕ್ ಕಡೆ ಬಂದೆ. ಅಲ್ಲಿ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ, ಅದು ಇನ್ನೊಂದು ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ಬೇರೆ ಮಾಲ್ ಇರೋರು ಮಾತ್ರ ನೀಟಾಗಿ ಕವರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಸೂಪರಾಗಿತ್ತು. ಅಲ್ಲಿ ಊಟ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಬಟ್ ಆದರೂ ಟೇಸ್ಟ್ ವಾಸ್ ಗುಡ್. ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಶಾಪ್ಸ್ ಆಗಿರಲಿ, ಶೋರೂಮ್ಸು, ಬ್ರ್ಯಾಂಡೆಡ್ ಶೋರೂಮ್ಸ್, ಐಫೋನ್ ಶೋರೂಮ್ಸ್, ಸ್ಯಾಮ್ಸಂಗ್ ಶೋರೂಮ್ಸು ಎಲ್ಲ ನೋಡಿದೆ. ಎವ್ರಿಥಿಂಗ್ ವಾಸ್ ಗುಡ್. ಒಂದು ಸ್ಮಾಲ್ ಇನ್ಫಾರ್ಮೇಷನ್, ಈ ವಿಡಿಯೋನ ನಾನು iPhone 16 Pro ಇಂದ ತೆಗ್ದಿದ್ದೀನಿ. ನಿಮಗೆ ಗೊತ್ತಲ್ವಾ, iPhone 16 Pro ಕ್ಲಾರಿಟಿ ಮಾತ್ರ, ವೀಡಿಯೋ ಕ್ಲಾರಿಟಿ ಯಾವ ಮೊಬೈಲ್ನೂ ಅಷ್ಟೊಂದು ಕ್ಲಾರಿಟಿ ಬರ್ತಾಯಿಲ್ಲ ವಿಡಿಯೋದಲ್ಲಿ. ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಚೆನ್ನಾಗಿ ಬರ್ತಾಯಿದೆ ಅಂತ ನನ್ನ ಬಾಯಿಂದ ಹೇಳ್ತಾ ಇಲ್ಲ. ಈ ವಿಡಿಯೋ ನೋಡಿ ಚೆನ್ನಾಗಿ ಬಂದಿದೆಯಾ ಇಲ್ಲ ಅಂತ ನೀವೇ ಹೇಳಿ. ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಈ ಮಾಲು ಆ್ಯಕ್ಚುಲಿ ನಾನು ಬೆಂಗಳೂರು ಬಂದು ತುಂಬ ವರ್ಷ ಆಯಿತು. ಎಲ್ಲ ಮಾಲು ಓಡಾಡಿದ್ದೀನಿ. ಲೈಕ್ ಗರ್ಡಾ ಮಾಲು, ಓರಿಯನ್ ಮಾಲು, ಫೋರಮ್ ಮಾಲು, ನೆಕ್ಸಸ್ ಮಾಲು ಎಲ್ಲ ಓಡಾಡಿದ್ದೀನಿ. ಬಟ್ UB City ಮಾಲ್ ಮಾತ್ರ ಒಂದಿನೂ ಹೋಗಿಲ್ಲ. ಸರಿ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಸುಮ್ಮನೆ ಹೋಗೋಣ ಅಂತ ಹೋಗಿದ್ದೆ. ಹೋದರೆ ನನಗೆ ನೋಡಿರೋ ಮಾಲಲ್ಲೇ ತುಂಬ ಇಷ್ಟ ಆಗಿರೋ ಮಾಲ್ ಮಲ್ಲೇಶ್ವರಂ ಮಾಲ್ಗಿಂತ, ಹೇಳ್ತಾ ಇದ್ದರು ಮಲ್ಲೇಶ್ವರಂ ಚೆನ್ನಾಗಿದೆ ಅಂತ. ಮಲ್ಲೇಶ್ವರಂ ವಾಸ್ ಗುಡ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ UB City ಮಾಲ್ ತುಂಬ ಇಷ್ಟ ಆಯಿತು. ಸಚ್ ಎ ಗ್ರೇಟ್ಫುಲ್ ಪ್ಲೇಸ್. ನೀವು ಫ್ರೀ ಇದ್ದರೆ ಹೋಗಿ, ಒಂಥರ ಗ್ರೇಟ್ ಮೂಮೆಂಟ್ ಸಿಗುತ್ತೆ ನೀವು ಈ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ಥರ ವೀಡಿಯೋ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಫೋಟೋ ಶೂಟ್, ವೀಡಿಯೋ ಶೂಟ್ಗೆ ಸೂಪರಾಗಿರುತ್ತೆ. ಹೋಗಿ ಮಾಡ್ಕೊಂಬನ್ನಿರಿ. ಮತ್ತೇನು ಹೇಳೋದು, ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ನಿಮಗೆ ಇದೇ ಥರ ವೀಡಿಯೋ ಮಾಡಬೇಕಂದ್ರೆ ನೀವು ಅಪ್ರೋಚ್ ಮಾಡ್ಬೋದು. ನಾನು ಬಂದು ಶೂಟಿಂಗ್ ಮಾಡಿ, ವೀಡಿಯೋ ಮಾಡಿ, ಎಡಿಟ್ ಮಾಡಿ, ಹಿಂಗೆ ಅಪ್ಲೋಡ್ ಮಾಡಿ ಕೊಡೋಕ್ಕೆ ರೆಡಿ ಇದ್ದೀನಿ. ಜಸ್ಟ್ ಅಪ್ರೋಚ್ ಮಾಡಿದ್ರೆ ಸಾಕು. ಮತ್ತು ಇವ್ರು ಹಂಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ಇವರನ್ನು ಅಮೌಂಟ್ ತೊಗೊಳ್ತಾರ? ಹಂಗೆ ಅದೆಲ್ಲ ಏನೂ ಬೇಡ. ನನಗೂ ನೀವು ವೀಡಿಯೋ ಮಾತ್ರ ಹಂಗೆ ಹೇಳೋ ಥರ ಶೂಟ್ ಮಾಡಿಕೊಡಿ, ಅಷ್ಟೇ ಸಾಕು. ಎಡಿಟಿಂಗ್ ಏನೆಲ್ಲ ನಾನು ಮಾಡಿಕೊಡ್ತೀನಿ. ನಿಮಗೆ ವೀಡಿಯೋ ಶೂಟು ಮಾಡಿ ಎಡಿಟಿಂಗ್ ಮಾಡಿ ಕೊಡ್ತೀನಿ, ಬಟ್ ನನಗೆ ವೀಡಿಯೋ ಮಾತ್ರ ಶೂಟ್ ಮಾಡಿಕೊಡ್ಬೇಕು ಅಷ್ಟೇ. ಈಗ ಶೂಟ್ ಮಾಡೋಕ್ಕೆ ಯಾರಿಲ್ಲ ಅಲ್ವಾ. ನಾನು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮತ್ತೆ ಬೇರೆ ಏನು ಬೇಕಾಗಿಲ್ಲ. ನೀವು ಯಾವ ಪ್ಲೇಸ್ ಬರ್ತೀರಂತ ಹೇಳಿ ವೀಡಿಯೋ ಮಾಡೋಣ. ನಿಮ್ಮ ವೀಡಿಯೋ ನಿಮ್ಮದು, ನನ್ನ ವೀಡಿಯೋ ನಮ್ಮದು. ಮತ್ತು ಬೇರೆನೇ ಹೇಳೋದು, UB City ಮಾಲ್ ಏನು ಫೇಮಸ್? UB City ಮಾಲೇ ಫೇಮಸ್. ಅದು ಒಳಗಡೆ ಏನು ಫೇಮಸ್ ಅಂದರೆ ವಿಜಯ್ ಮಲ್ಯ ಮನೆ ಕಾಣಿಸ್ತಾ ಇದೆ. ಆ ಕಡೆಯಿಂದ ನೋಡಿದ್ರೆ ಅದು ಒಂದು ವ್ಯೂ ಸೂಪರಾಗಿದೆ ಆ ಬಿಲ್ಡಿಂಗ್ ನೋಡೋದಕ್ಕೆ. ಬೇರೆ ಏನು ಹೇಳೋದು, ಆ ವಾಟ್ರ್ ಬರೋ ಥರ ಮಾಡಿರೋದು, ಒಳಗಡೆ ಇರೋ ಅಂತ ಲಿಫ್ಟು, ಎಲ್ಲನೂ ಎವ್ರಿಥಿಂಗ್ ವಾಸ್ ಗುಡ್. ನಾನು ಇದೇ ಚೆನ್ನಾಗಿದೆ ಅಂತ ಹಣ್ಣಕ್ಕೆ ಆಗ್ತಾಯಿಲ್ಲ. ಬಟ್ ಊಟ ನನಗೆ ಪರ್ಟಿಕ್ಯುಲರ್ ಮಾಲಲ್ಲಿ ಊಟ ಮಾಡೋದು ಇಷ್ಟ ಆಗಲ್ಲ. ಲೈಕ್ ಸ್ನ್ಯಾಕ್ಸ್ ಆಗಿರಲಿ, ಐಟಮ್ಸ್ ಏನಾದಿರಲಿ, ಓಕೆ. ಬಟ್ ಕಾಸ್ಟ್ ಜಾಸ್ತಿ ಅನ್ನೋದು ಒಂದು ರೀಸನ್, ನಿಜನೇ. ನಾನೇನು ಅಷ್ಟೊಂದು ರಿಚ್ ಇಲ್ಲಲ್ವ, ನಾವೆಲ್ಲ ನಾರ್ಮಲೇ. ಬಟ್ ಕಾಸ್ಟ್ಗಿಂತ ಇಂಪಾರ್ಟೆಂಟು ಟೇಸ್ಟ್. ಹಾಗಂದರೆ ಮಾಲಲ್ಲಿ ಕಾಸ್ಟ್ ಮೇ ಬಿ ನಮಗೊಂದು ಆಸೆ ಇರುತ್ತೆ ಒಂದು ಸಲ ಮಾಡೋಣ ಅಂತ. ಓಕೆ, ನಾವು ಮಾಡ್ತೀವಿ, ಬಟ್ ಟೇಸ್ಟ್ ಇರಬೇಕಲ್ವ. ಅಟ್ಲೀಸ್ಟ್ ಟೇಸ್ಟ್ ಇಲ್ಲ, ಕಾಸ್ಟು ಜಾಸ್ತಿ ಅಂದರೆ. ಎಲ್ಲರೂ ಒಂದು ವಿಷಯ ಏನಂದರೆ, ನಾನು ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ಅವ್ರು ನಿಜನೇ ಕರೀತಾರ, ಇಲ್ಲ ನಾವು ಹೋಗ್ಬೋದಾ, ಹಂಗೆ ಡೌಟ್ ಬರ್ತಾ ಇರುತ್ತೆ. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು ಅಂತ ಆಸೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ವೀಡಿಯೋ ಎಡಿಟಿಂಗು, ಶೂಟಿಂಗ್ ಎಲ್ಲ ಕಲಿತಾ ಇದ್ದೀನಿ. ಒಂದೊಂದು ತಿಳ್ಕೊಂಡು ಲರ್ನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಾನೇನು ತುಂಬ ಗೊತ್ತಿರೋ ಒಂದು ಎಡಿಟರೋ ಇಲ್ಲ ವೀಡಿಯೋ ಮೇಕರೇ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಆಸೆ, ಇಷ್ಟ, ಇಂಟ್ರೆಸ್ಟ್ ಇದೆ. ಸ್ಟಿಲ್ ಐ ಆಮ್ ಲರ್ನಿಂಗ್, ಐ ಆಮ್ ಡೂಯಿಂಗ್ ಅಷ್ಟೇ. ನೀವು ಬಂದರೆ ವಿ ವಿಲ್ ಗೆಟ್ ಎ ಮೋರ್ ಚಾನ್ಸ್, ರೈಟ್? ಒಂದು ಗ್ರೂಪ್ ಆಫ್ ಪೀಪಲ್ ಸೇರಿಸಿ ಒಂದು ವೀಡಿಯೋ ಮಾಡೋದು, ಫನ್ ಮಾಡೋದು, ಎಂಜಾಯ್ ಮಾಡೋದು ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ.
ಸೊ ಹಂಗೇನಾದ್ರು ನಿಮ್ಗೆ ಅದೇ ಥರ ನನ್ನ ಥರನೇ ಥಾಟ್ ಇದೆ, ವೀಡಿಯೋ ಮಾಡಬೇಕು, ಪರ್ಸನ್ಸ್ ಇಲ್ಲ ವೀಡಿಯೋ ತಗೊಳ್ಳೋಕ್ಕೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂದರೆ ನನ್ನ ಅಪ್ರೋಚ್ ಮಾಡ್ಬೋದು. ಈಗೆಲ್ಲ ನಿಮಗೆ ವೀಡಿಯೋ ಕ್ಯಾಮ್ರಾ ಇಲ್ಲ, ಫೋನ್ಸು ಇಲ್ಲ, ಚೆನ್ನಾಗಿರೋ ಕ್ಯಾಮ್ರಾ ಇಲ್ಲ ಅಂದರೆ ಐ ವಿಲ್ ಶೂಟ್, ನೋ ಪ್ರಾಬ್ಲಮ್. ಬಟ್ ನನಗೆ ನೀವು ಮಾಡಿಕೊಡ್ಬೇಕು ಅಷ್ಟೇ. ಸ್ವಲ್ಪ ಇಬ್ಬರು ಸೇರಿ ಹಾಗಾದರೆ ಗ್ರೂಪ್ ಆಫ್ ಪೀಪಲ್ ಬಂದರೆ ಓಕೆ, ಎಲ್ಲರೂ ಸೇರಿ ವೀಡಿಯೋ ಮಾಡಿದ್ರೆ ವೀಡಿಯೋ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಅಷ್ಟೇ. ಮತ್ತು ಬೇರೆ ಏನು ಹೇಳೋದು ಈ ವಿಡಿಯೋ ಬಗ್ಗೆ ತುಂಬ ಹೇಳ್ಬೋದು, ಬಟ್ ಏನೋ ಒಂದು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ, ಏನು ತಪ್ಪು ತಿಳ್ಕೊಬೇಡಿ. ಬಟ್ ಹೇಳೋದೆಲ್ಲ ನಿಜ, ನಾನು ಹೇಳ್ತಾ ಇರೋ ವಿಷಯ ನಿಜನೇ. ನಿಮಗೆ ಯಾರೋ ಫ್ರೀ ಇದ್ದರೆ ನಾನು ಅಪ್ರೋಚ್ ಮಾಡ್ಬೋದು. ಬಟ್ ವೀಡಿಯೋ ಫುಲ್ಲಾಗಿ ನೋಡಿ. ಸಿನಿಮ್ಯಾಟಿಕ್ ವೀಡಿಯೋಸ್ ಎಕ್ಸ್ಪೆಷಲಿ ಇದು ಸಿನಿಮ್ಯಾಟಿಕ್ ವೀಡಿಯೋಸ್ ಅಂದರೆ ನಾವು ಮೂವಿಯಲ್ಲಿ ಯಾವ ಫ್ರೇಮ್ ಇಡ್ತಾರೆ. ಈಗ ನಾನು ಮೂವಿ ಶೂಟ್ ಮಾಡೋ ಟೈಮಲ್ಲೇ ವೆರ್ಟಿಕಲ್ ಪೊಸಿಷನಲ್ಲಿ ಶೂಟ್ ಮಾಡಬೇಕು. ಲ್ಯಾಂಡ್ಸ್ಕೇಪ್ ಇದೆಯಲ್ವಾ, ಮೊಬೈಲ್ ಲ್ಯಾಂಡ್ಸ್ಕೇಪ್ ಮೂಡಲ್ಲಿ ಇಟ್ಬಿಟ್ಟೆ ಶೂಟ್ ಮಾಡಬೇಕು. ಶೂಟ್ ಮಾಡಿ ಎಡಿಟ್ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಫಾರ್ ಲಾಂಗ್ ವೀಡಿಯೋ ಯೂಟ್ಯೂಬ್ಗೆ, ಶಾರ್ಟ್ ವೀಡಿಯೋಸ್ಗೆ ಹಂಗಿಲ್ಲ, ನೀವು ಸ್ಟ್ರೈಟಾಗಿ ಇಟ್ಬಿಟ್ಟು ಶೂಟ್ ಮಾಡಿದ್ರೆ ಸಾಕು. ಲಾಂಗ್ ವೀಡಿಯೋಗೆ ಮಾತ್ರ ಲ್ಯಾಂಡ್ಸ್ಕೇಪ್. ಓಕೆ, ಈಗ ಅವಾಗಲೇ ನಮ್ಗೆ ಅದು ಫುಲ್ ವೀಡಿಯೋ ಲೆಂತ್ ಕವರ್ ಆಗೋದು. ನೀವು ಶೂಟ್ ಮಾಡೋದು ಸ್ಟ್ರೈಟಾಗಿ ಶೂಟ್ ಮಾಡಿದ್ರೆ ಪ್ಲೇಸ್ನ ಮೇ ಬಿ ಒಂದು ರೇಂಜಿಗೆ ಕವರ್ ಮಾಡಿ ಹಾಕ್ಬೋದು, ಬಟ್ ನಿಮ್ಮ ಪೇಸ್ ನೀವು ಫುಲ್ ಇರೋದೇ ಪಕ್ಕ ಕಟ್ಟ ಆಗೇ ಆಗುತ್ತೆ. ಇದರಲ್ಲಿ ಸ್ವಲ್ಪ ವೀಡಿಯೋ ಮಾತ್ರ ಹಂಗೆ ಹಾಕಿದ್ದೀನಿ, ನೋಡೋದ್ರೆ ಗೊತ್ತಾಗುತ್ತೆ. ಆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಸ್ಟ್ರೈಟಾಗಿ ಶೂಟ್ ಮಾಡಿ ಹಿಂಗೆ ಲ್ಯಾಂಡ್ಸ್ಕೇಪಲ್ಲಿ ಹಾಕಿದ್ದಾರೆ ಅಂತ. ನೋಡಿ ಬಿಲ್ಡಿಂಗ್ಸ್ ಹೇಗಿದೆ ನೋಡಿ. ನೀವು ಸಿಂಗಾಪುರ್, ಮಲೇಷ್ಯಾಗೆ ನಾವು ಹೋದರೆ ಅದೇ ಅಲ್ಲಿ ಏನು ಫೀಲ್ ಬರುತ್ತೋ ಅದೇ ಫೀಲ್ನ ಇಲ್ಲಿ ನಾವು ನೋಡ್ಬೋದು, ಫೀಲ್ ಮಾಡ್ಕೊಬೋದು. ನೋಡಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಒಂದು ಸೂಪರ್ ವ್ಯೂ ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ ಇದು ಫಸ್ಟ್ ಫ್ಲೋರು ನಮಗೆ ಮಾಲ್ ಇರೋದಕ್ಕೂ ಮತ್ತು ಮೇಲೆ ಹೋಗಿ ನಿಂತ್ಕೊಂಡು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ವೆರೈಟಿ ಸ್ಟೇಜಸ್ಸಿಂದ ನಾವು ನೋಡ್ಬೋದು ಪ್ಲೇಸಸ್ನ. ಶೂಟಿಂಗ್ ಚೆನ್ನಾಗಿ ಮಾಡ್ಬೋದು. ಬಟ್ ಮಳೆ ಬೇರೆ ಬಂತು. ನಿನ್ನೆ ಹೋಗಿದ್ದೆ ಆ್ಯಕ್ಚುಲಿ. ಮಳೆ ಬೇರೆ ಬಂತು. ಮಳೆಯಲ್ಲಿ ಅಷ್ಟೊಂದು ವೀಡಿಯೋ ಮಾಡಿರಲಿಲ್ಲ, ಸುಮ್ಮನೆ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಸೊ ಅಲ್ಲಿ ನೋಡಿ ಸುಮ್ಮನೆ ಒಂದು ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲರೂ ನೋಡಿ ನಗ್ತಾಯಿದ್ರು. ಕೆಳಗಡೆ ಮಕ್ಕಳನ್ನ ಆಟ ಆಡ್ತಾಯಿದ್ರು. ನಾವು ಹೋಗಿ ನೋಡೋಣ ಅಂತ ಸುಮ್ಮನೆ ಹೋಗಿದೆ ಅಷ್ಟೇ. ಇದರಲ್ಲಿ ಸ್ವಲ್ಪ ಸ್ಲೋ ಮೋಷನ್ ಸ್ಟಾರ್ಟ್ನ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಯಾರ್ಯಾರು ಯೂಸ್ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳಿದರೆ, ನಂತರ ಲಾಗ್ಸ್ ಮಾಡೋರಿಗೆ, ವೀಡಿಯೋ ಮಾಡೋರಿಗೆ ಯೂಸ್ ಆಗುತ್ತೆ. ವೀಡಿಯೋ ಇಲ್ಲ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಯೂಸ್ ಆಗುತ್ತೆ. ಇನ್ನೂ ಒಬ್ಬರಿಗೆ ಯೂಸ್ ಆಗುತ್ತೆ, ಬಟ್ ಅದು ಹೇಳ್ಬೋದಾ ಅನ್ನೋ ಗೊತ್ತಿಲ್ಲ. ಅದೇನು ಅಂದರೆ, ಯಾರಾದ್ರು ಐಫೋನ್ ತೊಗೋಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಯಾವ ಮಾಡಲ್ ತೊಗೋಬೋದು, ಇಲ್ಲ 16 Pro ತೊಗೋಬೋದಾ ಆ ವೀಡಿಯೋಕ್ಕೋಸ್ಕರ ಹಂಗೇನಾದ್ರು ಆಸೆ ಇದ್ದರೆ, ಬಿಕಾಸ್ ನಾಳೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿನೇ 16 Proನ ತೊಗೊಂಡೆ. ಬಟ್ ಇನ್ನೊಂದು ವಿಷಯ ಹೇಳ್ತೀನಿ. ಮಾಲಲ್ಲಿ ಸ್ಯಾಮ್ಸಂಗ್ ಶೋರೂಮ್, ಐಫೋನ್ ಶೋರೂಮ್ಸ್ ಇತ್ತು. ಇದು ಐಫೋನಿಗೆ ಒಂದು ಕಾಂಪಿಟೇಷನ್ ಅಂತ ಸ್ಯಾಮ್ಸಂಗ್ನ ಹೇಳ್ತಾರಲ್ವಾ. ಸೊ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ದೀನಿ, ಪ್ರಮೋಷನ್ಲ ಇಲ್ಲ. ಏನು ಐಫೋನ್ ಕಂಪನಿ ಬಂದು ನಾನು ದುಡ್ಡು ಕೊಡ್ತಾಯಿದ್ದೆ ಪ್ರಮೋಟ್ ಮಾಡೋಕ್ಕೆ, ಹಾಗೇನಿಲ್ಲ. ಬಿಕಾಸ್ ನನ್ನ ಹತ್ರ ಇದೇ ನಾನು ತೊಗೊಂಡಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಏನು ವಿಷಯ ಅಂದರೆ ಸ್ಯಾಮ್ಸಂಗ್ S23, S24, S25 ಅಲ್ಟ್ರಾ ತನಕ ಇವತ್ತು ಲಾಂಚ್ ಆಗಿದೆ ಅನಿಸುತ್ತೆ ಈ ಸದ್ಯಕ್ಕೆ. ಕಮ್ಮಿಂಗ್ ಸೆಪ್ಟೆಂಬರಲ್ಲಿ 17 Pro Max ಲಾಂಚ್ ಆಗುತ್ತೆ. ಬಟ್ ಇದನ್ನೇ ಅವ್ರು 4-5 years ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಯಾವ ಇಯರ್ ಲಾಂಚ್ ಆಗ್ತಾ ಇರುತ್ತಲ್ವ. ಸೊ S24 ಅಲ್ಟ್ರಾ ಇಲ್ಲ S25 ಅಲ್ಟ್ರಾಕ್ಕೆ ತುಂಬ ಬಿಲ್ಡಪ್ ಕೊಡ್ತಾರಲ್ವ, ಹಿಂಗಿದೆ ಹಂಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ. ಸೊ ಒಂದ್ಸಲ ನಾವು ಟ್ರೈ ಮಾಡೋಣ, ನಿಜನೇ ಚೆನ್ನಾಗಿದೆ ಅಂತ ಸುಮ್ಮನೆ ಯೂಸ್ ಮಾಡಿ ನೋಡೋಣ, ಇಲ್ಲ ಇದಕ್ಕಿಂತ ಚೆನ್ನಾಗಿದೆ ಅಂತ ಕಂಪೇರ್ ಮಾಡೋಣ ಅಂತ ತಗೊಂಡು ಯೂಸ್ ಮಾಡಿದೆ. ಆ್ಯಕ್ಚುಲಿ ಮೊಬೈಲ್ ಚೆನ್ನಾಗಿ ಸ್ಮೂತಾಗಿದೆ. ಮತ್ತು இந்த AI ಆಪ್ಷನ್ಸು, ಎಸ್ಪೆಷಲಿ ರಿಮೂವ್ ಮಾಡುತ್ತಲ್ವ, ಲೈಕ್ ಆಬ್ಜೆಕ್ಟ್ನ ರಿಮೂವ್ ಮಾಡೋದು. ನಾನು ಎಲ್ಲ ಅಷ್ಟೊಂದು ನನಗೆ ಐಡಿಯಾ ಇಲ್ಲ, ಎಲ್ಲ ಯೂಸ್ ಮಾಡಿ ನೋಡಿಲ್ಲ. ಈವನ್ ನನ್ನ ಐಫೋನಲ್ಲೂ ಅಷ್ಟೊಂದು ಯೂಸ್ ಮಾಡಲ್ಲ, ಬಟ್ ಆಬ್ಜೆಕ್ಟ್ ರಿಮೂವ್ ಮಾಡೋದನ್ನು ಮಾತ್ರ ನಾನು ಯೂಸ್ ಮಾಡಿ ನೋಡಿದ್ದೀನಿ. ಆ ಆಬ್ಜೆಕ್ಟ್ ರಿಮೂವ್ ಮಾಡೋದು ಐಫೋನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅದು ಸ್ವಲ್ಪ ಒಂಥರ ಗೊತ್ತಾಗ್ತಿದೆ ಚೆನ್ನಾಗೆ. ಬಟ್ ಸ್ಯಾಮ್ಸಂಗ್ ಅಷ್ಟೇನು ಗ್ರೇಟ್ ಜಾಬ್, ನಿಜನೇ ಸೂಪರ್ ಆಗಿತ್ತು ಅದು. ಮತ್ತು ಸ್ವಲ್ಪ ವೆಯ್ಟ್ ತುಂಬ ಜಾಸ್ತಿ ಇತ್ತು ಐಫೋನ್ಗಿಂತ. ಸ್ಯಾಮ್ಸಂಗ್ S24 ಅಲ್ಟ್ರಾ, S25 ಅಲ್ಟ್ರಾ ವೆಯ್ಟ್ ಜಾಸ್ತಿ ಇದೆ. ನಾನೇನು ಇದು ವೆಯ್ಟ್ ಜಾಸ್ತಿ ಅಂತ ಅಂದ್ಕೊಂಡೆ. ಮೇ ಬಿ ನಾನು ಪ್ರೋ ಇಟ್ಕೊಂಡಿದ್ದೀನಿ, ಪ್ರೋ ಮ್ಯಾಕ್ಸ್ ಇದು ವೆಯ್ಟ್ ಇರುತ್ತೆ, ಬಟ್ ಅದು ಫುಲ್ ವೆಯ್ಟ್ ಇತ್ತು. ಇನ್ನೊಂದು ವಿಷಯ, ಸೆಲ್ಫಿ ಕ್ಯಾಮ್ರಾದಲ್ಲಿ ಒಂದು ಫೋಟೋ ತಗೊಂಡೆ. ಕಂಪೇರ್ ಟು ಐಫೋನ್, ಸ್ಯಾಮ್ಸಂಗ್ ಫೋಟೋ ವಾಸ್ ಗುಡ್. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಚೆನ್ನಾಗಿತ್ತು. ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾರ್ಮಲ್ ಫೋಟೋ ತಗೊಳ್ತೀವಲ್ವಾ, ಅದು ಮಾತ್ರ ಸ್ವಲ್ಪ ಚೆನ್ನಾಗಿದೆ. ಅದನ್ನೂ ಗ್ರೇಟ್ ಅಂತ ಅನ್ನೋಕ್ಕಾಗಲ್ಲ ಇದಕ್ಕಿಂತ. ಬಟ್ ಪೋರ್ಟ್ರೇಟ್ ಫೋಟೋಸ್ ಆಗಿರಲಿ, ಯಾವ ವಿಡಿಯೋ ಆಗಿರಲಿ, ಸ್ಯಾಮ್ಸಂಗ್ ವಾಸ್ ನಾಟ್ ಗುಡ್ ಆ್ಯಕ್ಚುಲಿ. ಅದು ನಾಟ್ ಗುಡ್ ಅಂತ ಯಾವಾಗೇನು ಹೇಳ್ತಾ ಇದೆ ಅಂದರೆ, ಇದನ್ನು ಕಂಪೇರ್ ಮಾಡಿದ್ರೆ ಅದು ಚೆನ್ನಾಗಿದೆ, ಸೂಪರಾಗಿದೆ.
ಬಟ್ ನಮ್ಮ ಐಫೋನ್ ಕಂಪೇರ್ ಮಾಡಿದ್ರೆ ಆ ರೇಂಜಿಗಿಲ್ಲ. ಸೊ ಈ ಇನ್ಫಾರ್ಮೇಷನ್ ಏನಕ್ಕೆ ಅಂದರೆ, ವೀಡಿಯೋಗ್ರಾಫಿಗೋಸ್ಕರ ನೀವು ಫೋನ್ ತಗೊಳ್ತೀರಾ ಅಂದರೆ ಯು ಕ್ಯಾನ್ ಗೋ ಫಾರ್ ಐಫೋನ್, ಬ್ಲೈಂಡ್ಲಿ ಯು ಕ್ಯಾನ್ ಗೋ. ಬಟ್ ಫೋಟೋಗ್ರಾಫಿಗೆ ಅಂದರೆ ಹಂಗಂದ್ರೆ ಸ್ಯಾಮ್ಸಂಗ್ ಬೆಸ್ಟ್, ಹಂಗಿಲ್ಲ. ಫೋಟೋಗ್ರಾಫಿಗೆ ಅದು ಆವ್ರೇಜೇನೆ ನಾನು ನೋಡಿರೋ ಪ್ರಕಾರ. ಅದು ಆವ್ರೇಜ್ ಅಂದರೆ ಹೆಂಗೆ ಅಂದರೆ ಕ್ವಾಲಿಟಿ ಇದೆ, ಅದು ನೋಡೋಕ್ಕೆ ಲೈಕ್ ಫುಲ್ಲಿ ನ್ಯಾಚುರಲ್. ಅದು ಒಂಥರ ಬ್ಲ್ಯಾಕಾಗಿ ಕಾಣಿಸುತ್ತೆ, ನಮ್ಗೆ ಚೆನ್ನಾಗಿ ಕಾಣಿಸಲ್ಲ. ವೈಟಾಗಿ ಕ್ಯೂಟಾಗಿರೋರ್ಗೆ ಓಕೆ, ನಮ್ಮ ಥರ ಇರೋರಿಗೆ. ಐಫೋನ್ ಮಾತ್ರ ಐಫೋನ್ ಹಂಗೆ ತೋರಿಸುತ್ತೆ, ಬಟ್ ಫೋರ್ಟ್ರೇಟ್ ವಾಸ್ ಗುಡ್. ಫೋರ್ಟ್ರೇಟ್ಲಿ ಅಂದರೆ ಸ್ಟುಡಿಯೋ ಲೈಟ್, ನ್ಯಾಚುರಲ್ ಲೈಟ್ ಅಂತ ಸ್ವಲ್ಪ ಆಪ್ಷನ್ ಕೊಟ್ಟಿರ್ತಾರಲ್ವ, ಅದ್ರಲ್ಲಿ ಚೆನ್ನಾಗಿ ಬರ್ತಾಯಿದೆ. ನಾನು ವೀಡಿಯೋದಲ್ಲಿ ಸಮಥಿಂಗ್ ಆ್ಯಪಲ್ ಇಟ್ ಡಸ್ ಸಮಥಿಂಗ್, ಅದು ಏನು ಮಾಡುತ್ತೋ ಫಿಲ್ಟರ್ ಆಗುತ್ತೋ ಗೊತ್ತಿಲ್ಲ, ವೀಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತಾಯಿದೆ. ಬಟ್ ಸ್ಯಾಮ್ಸಂಗಲ್ಲಿ ಹಂಗಿಲ್ಲ, ஆனால் ಕ್ವಾಲಿಟಿ ಇದೆ ಫೋಟೋಲ್ಲಿ. ಬಟ್ ಆ ಫೋಟೋ ನಿಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಫೋಟೋಗೋಸ್ಕರ ಇಲ್ಲ ಕ್ಯಾಮ್ರಾಗೋಸ್ಕರ ನಾನು ನನಗೆ ಐಫೋನ್ ಬೇಡ, ಸ್ಯಾಮ್ಸಂಗ್ ಬೇಕು ಅಂತ ಹೋಗೋದಕ್ಕೆ ಆ ರೇಂಜಿಗೆ ಇಲ್ಲ. ಅದು ಎಸ್ಪೆಷಲಿ ವೀಡಿಯೋ ಇಲ್ಲವೇ ಇಲ್ಲ. ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ, ನಿಮಗೆ ಫೋಟೋ ಮಾತ್ರ ಇಂಪಾರ್ಟೆಂಟ್, ಸೂಪರಾಗಿ ಫೋಟೋ ತೆಗೆದಿರಂದರೆ ಯು ಕ್ಯಾನ್ ಗೋ ಫಾರ್ ವಿವೋ X200 Pro. ಸ್ವಲ್ಪ ಎಲ್ಲ ಬ್ಯೂಟಿಫೈ ಮಾಡಿ ಸೂಪರಾಗಿ ಫೋಟೋ ಬೆಸ್ಟ್, ಐಫೋನ್ಗಿಂತ ಚೆನ್ನಾಗಿದೆ. ಮತ್ತು ಇಲ್ಲ ನನಗೆ ಸ್ವಲ್ಪ ನ್ಯಾಚುರಲ್ ಲುಕ್ಕು ಬೇಕು ಬಟ್ ಫೋಟೋ ಸೂಪರಾಗಿರಬೇಕು ಅಂದರೆ ಗೂಗಲ್ ಪಿಕ್ಸೆಲ್. ಇದಾನೆ ರಿಯಾಲಿಟಿ, ಇದಾನೆ. ನೀವು ಫೋಟೋ ಗ್ರೇಟ್ ಅಂದರೆ ಗೂಗಲ್ ಪಿಕ್ಸೆಲ್ ಹೋಗ್ಬೋದು. ஆனால் ನೀವು ಗೂಗಲ್ ಪಿಕ್ಸೆಲ್ ತೊಗೊಂಡ್ರು, ಈಗ ಫಾರ್ ಎಕ್ಸಾಂಪಲ್ ವಿವೋ X200 Pro ಅಲ್ಲಿ ಒಂದು ಫೋರ್ಟ್ರೇಟ್ ತಗೊಳ್ತೀರಾ, ಫೋಟೋಸು ಗೂಗಲ್ ಪಿಕ್ಸಲ್ಲಿ ಒಂದು ಫೋಟೋ ತೆಗಿತೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ವಿವೋ X200 Pro ಚೆನ್ನಾಗಿರುತ್ತೆ. ನಾನು ವೀಡಿಯೋ ಅಂತ ಬಂದರೆ ಕಣ್ಮುಚ್ಚುಗಲ್ಲಿ ಹೋಗಿ ಐಫೋನ್ ತೊಗೊಳ್ಳಿ ಅಷ್ಟೇ, ಫಾರ್ ಇನ್ಫಾರ್ಮೇಷನ್ ಅಷ್ಟೇ. ಸೊ ನಮ್ಮ ಬೆಂಗಳೂರವರು, ಕನ್ನಡದವರು, ನಮ್ಮ ಚಾನೆಲ್ ಹೆಸರು ಮಿಸ್ಟರ್ VIP 26 ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಸ್ವಲ್ಪ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮೂರಲ್ಲಿ ನಮ್ಮೂರಲ್ಲಿರೋ ಎಲ್ಲ ಪ್ಲೇಸ್ನೂ ಸುತ್ತಾಡಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು. ವೀಡಿಯೋನ ಅಟ್ಲೀಸ್ಟ್ ಟ್ರೈ ಟು ವಾಚ್ ಫುಲ್. ಮತ್ತು ನಾನು ಹೇಳಿದ ಜ್ಞಾಪಕ ಇಟ್ಕೊಳ್ಳಿ, ಯಾರು ಫ್ರೀ ಇದ್ರೂ ನಾನು ಅಪ್ರೋಚ್ ಮಾಡ್ಬೋದು. ಐ ವಿಲ್ ಶೂಟ್ ದ ವೀಡಿಯೋ, ಐ ವಿಲ್ ಎಡಿಟ್ ಇಟ್, ನೋ ಪ್ರಾಬ್ಲಮ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋನ ನೋಡೋಕ್ಕೆ ನಮ್ಮ ಚಾನಲನ್ನು ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ವಿ ವಿಲ್ ಸಿ ಇನ್ ನೆಕ್ಸ್ಟ್ ವೀಡಿಯೋ. ಅದೇ ಕಂಪರ್ ಪಾರ್ಕ್ ಹೋಗಿ ತೆಗೆದಿರೋ ವೀಡಿಯೋ ಇದೆ ಅಲ್ವಾ, ಅದ್ರಲ್ಲಿ ನೋಡೋಣ. ಸಿ ಯು. ಬಾಯ್. ಟಾಟಾ.